ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನನ್ನ ಫೇವ್ರೆಟ್ ಸಾಂಬಾರ್ ಮೊಳಕೆ ಹುರುಳಿಕಾಳು ಬಸ್ಸಾರು. ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಸಾಂಬಾರು. ನನಗಂತೂ ಯಾವಾಗಾದರೂ ಹುಷಾರಿಲ್ಲ ಅಂದರೆ ಪಕ್ಕ ನಮ್ಮ ಮನೇಲಿ ಈ ಸಾಂಬಾರು ಇರ್ತಿತ್ತು. ಈ ಸಾಂಬಾರು ರುಚಿಗೆ ನಾನು ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ಹಾಗಾಗಿ ನಮ್ಮಮ್ಮ ಮಿಸ್ ಮಾಡದೆ ಈ ಸಾಂಬಾರು ಮಾಡೋರು. ಅವ್ರ ಹತ್ರ ತಿಳ್ಕೊಂಡಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರುಳಿಕಾಳನ್ನ ನೆನೆ ಹಾಕ್ಬಿಟ್ಟು ಮೊಳಕೆ ಬರೋವರೆಗೂ ಅದನ್ನು ಹಾಗೆ ಬಟ್ಟೆಯಲ್ಲಿ ಕಟ್ಟಿ ಬಿಟ್ಟಿದ್ದೆ. ಇವಾಗ ಮೊಳಕೆ ಬಂದಿದೆ. ಇದನ್ನು ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 4 ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. 4 ವಿಷಲ್ ಆದರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹುರುಳಿಕಾಳು ಬೇಯಲಿಕ್ಕೆ ಸ್ವಲ್ಪ ಸಮಯ ಬೇಕು. 4 ವಿಷಲ್ ಕೂಗಿದ್ದಾದಮೇಲೆ ಸ್ವಲ್ಪ ತಣಿದ ನಂತರ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದ್ರ ಮೇಲೆ ಜರಡಿರೋ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಈ ರೀತಿ ಬಸ್ಕೋತಾ ಇದ್ದೀನಿ. ಇಲ್ಲ ಪ್ಲೇಟ್ ಸಹಾಯದಿಂದನೂ ಕೂಡ ನಾವು ಬಸ್ಕೋಬೋದು. ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಕಾಳಿಗೆ ಒಗ್ಗರಣೆ ಹಾಕೋತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲೆ ತಗೋತಾ ಇದ್ದೀನಿ. ಬಾಣಲೆಗೆ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ 1 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು, 2 ಒಣಮೆಣಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು. ಇದನ್ನು ಸ್ವಲ್ಪ ಬಾಡಿಸ್ಕೊತೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಈ ಮಿಶ್ರಣನ ಎತ್ತಿ ಇಟ್ಕೊತೀನಿ. ಇದನ್ನೇ ನಾನು ಸಾಂಬಾರ್ಗೂ ಹಾಗೂ ರುಬ್ಲಿಕ್ಕೆ ಹಾಕ್ತೀನಿ. ಸಪ್ರೇಟಾಗಿ ಏನು ಬೇಯಿಸ್ಕೊಳ್ಳೋದಿಲ್ಲ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಉಳಿದಿರೋ ಈರುಳ್ಳಿ ಮಿಶ್ರಣಕ್ಕೆ ಹಾಗೆ 1 ಹಿಡಿ ಆಗುವಷ್ಟು ತುರಿದಿರೋ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ಒಗ್ಗರಣೆಗೆ ಹಾಕೋದಕ್ಕಿಂತ ಮುಂಚೆ 1 ಬಟ್ಲಾಗುವಷ್ಟು ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಎತ್ತಿಟ್ಕೊತೀನಿ. ಹಾಗೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕಾಳು ಒಗ್ಗರಣೆ ರೆಡಿ ಆಗುತ್ತೆ. ನಾವು ಹೀಗೆ ಕೂಡ ತಿನ್ಬೋದು. ಒಗ್ಗರಣೆ ಹಾಕಿದ್ರೆ ರುಚಿ ಹೆಚ್ಚು. ಹಾಗಾಗಿ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಮುಚ್ಚಿ ಎತ್ತಿಡ್ತೀನಿ. ಹಾಗೆ ನಾನಿಲ್ಲಿ ಈರುಳ್ಳಿ ಮಿಶ್ರಣ ತೆಗೆದಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪನ ನಾನು ಮಿಕ್ಸಿಗೆ ರುಬ್ಲಿಕ್ಕೆ ಹಾಕ್ಕೋತೀನಿ. ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿಟ್ಟಿರುವಂತಹ 1 ಕಪ್ ಮೊಳಕೆ ಹುರುಳಿಕಾಳು, ಹಾಗೆ 7 ರಿಂದ 8 ಬೆಳ್ಳುಳ್ಳಿ, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1.5 ಹಿಡಿ ಆಗುವಷ್ಟು ಕಾಯಿ ತುರಿ ತಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ಹಾಗೆ ನಾನು ಒಗ್ಗರಣೆಯಲ್ಲಿ ತೆಗೆದಿಟ್ಟಿದ್ನಲ್ವ ಈರುಳ್ಳಿ ಮಿಶ್ರಣ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನು ಹಾಕೋಬೋದು. ಕಾಳು ಮೆಣಸು ಅಥವಾ ಪುಡಿಯಾಗಿರೋ ಮೆಣಸಿನ ಪುಡಿ ಹಾಕಿದ್ರೂ ನಡೆಯುತ್ತೆ. ಹಾಗೆ ನೆನೆಸಿಟ್ಟಿರುವಂತಹ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ನಾನು ಇದನ್ನು ಈ ರೀತಿಯಾಗಿ ರುಬ್ಕೊಂಡು ಬರ್ತೀನಿ. ಇದನ್ನು ನೇರವಾಗಿ ನಾನು ಬಸ್ತಿಟ್ಟಿದ್ದೀನಲ್ವ ನೀರು, ಮೊಳಕೆ ಹುರುಳಿಕಾಳನ್ನು ಬೇಯಿಸಿಟ್ಟಿರುವಂತಹ ನೀರು, ಅದಕ್ಕೇ ಇದನ್ನು ಸೇರಿಸ್ತೀನಿ. ಹಾಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕೂಡ ಇದಕ್ಕೇ ಹಾಕೋತೀನಿ. ಇದೆಲ್ಲವೂ ನೀಟಾಗಿ ಮಿಕ್ಸ್ ಆಗೋವರೆಗೂ ನಾವು ಇದನ್ನು ಕೆಳಗಡೆ ಇಟ್ಕೊಂಡೇ ಮಿಕ್ಸ್ ಮಾಡಬೇಕಾಗತ್ತೆ. ನಾವು ಮೇಲ್ಗಡೆ ಇಟ್ಕೊಳ್ಳೋದು ಬೇಡ. ಸ್ವಲ್ಪ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ಹೊಂದಿಸ್ಕೊಂಡು ಇದನ್ನು ಕುದಿಲಿಕ್ಕೆ ಇಡ್ತೀನಿ ಈ ಸಾಂಬಾರನ್ನ. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ನಾನು ಈ ಸಾಂಬಾರನ್ನ ಕುದಿಲಿಕ್ಕೆ ಬಿಡ್ತೀನಿ. ಇದು ಒಂದು ಸ್ವಲ್ಪ ಕುದಿ ಬಂದ ನಂತರ ನಾನು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋತೀನಿ. ಹಾಗೆ ಬಡಿಸ್ಕೋತೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಸಾಂಬಾರು ಅಂತ ಮೊದಲಿಗೆ ಹೇಳಿದ್ನಲ್ವ. ಈ ರೀತಿಯಾಗಿ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದೇ ರೀತಿಯಾಗಿ ನಮ್ಮಮ್ಮ ಕೂಡ ಮಾಡ್ತಾ ಇದ್ದಿದ್ದು. ಸೊ ನಮ್ಮಮ್ಮನಿಂದ ಕಲ್ತಿರುವಂತಹ ರೆಸಿಪಿ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.